ಯೋಗ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಯೋಗಂತೆ 2018ಕ್ಕೆ ಈ ಪೀಠಕ್ಕೆ ಬಂದ ಮೇಲೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಪೂರ್ವಕವಾಗಿ ನಾವು 2018ರಲ್ಲಿ ಬಂದಾಗ ಅವತ್ತು ಏನು ಪರಿಸ್ಥಿತಿ ಇತ್ತು, ಅವಾಗಿಲ್ಲಿ ಒಂದೇ ಒಂದು ಗಿಡ ಇರಲಿಲ್ಲ, ಬರೀ ಹಾಳಮನ್ನು ಕಾಣ್ತಾ ಇತ್ತು. ಮಣ್ಣು ಧೂಳು ಹೇಳೋದು. ನಾವು ಬರೀ ಸ್ವಚ್ಛತೆಗೆ ಬಹಳ ಮಹತ್ವ ಕೊಟ್ಟವರು. ಮೊದಲು ಲಾನು ಮಾಡಿ ಗಿಡಗಳನ್ನು ನೆಟ್ಟಿ ಇವತ್ತು ನೂರಾರು ಮಾವಿನ ಮರಗಳು, ಅವು ಹಣ್ಣನ್ನು, ನಮ್ಮ ಉದ್ದೇಶನು ಮಾವಿನ ಗಿಡ ನೆಟ್ಟಿದ್ದೀವಿ, ಹಣ್ಣು ಮಠಕ್ಕಲ್ಲ, ಅದು ಭಕ್ತರಿಗೆ ಅಂಥೇಳಿ ಇವತ್ತಿಗೂ ಯಾರ ಹಣ್ಣು ಕೆತ್ತರೂ ಅವ್ರ ಹಣ್ಣು ಕೀಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳೋದಲ್ಲ ನಾವು. ಯಾಕಂದ್ರೆ ಅದು ನಿಮ್ಮದು, ನಾವು ಹಚ್ಚೋದು, ಬೆಳೆಸೋದು, ನೀರು ಹಾಕೋದು, ತಿನ್ನೋದು ನೀವು. ಹಂಗೆ ಇವತ್ತು ನೂರಾರು ಹಣ್ಣುಗಳನ್ನು ಭಕ್ತರು ಬಂದೆ. ಮೊನ್ನೆ ಒಂದು ಹುಡುಗ, ಹನಗೋಡಿ ಹುಡುಗ, ನಾವು ಬಂದು ಕೀಳಕತ್ತಿದ್ದ. ಅವರಪ್ಪ ನಮ್ಮ ನೋಡಿದ ತಕ್ಷಣ ಸ್ವಾಮಿಗಳು ಬಂದು ಕೀಳಕ್ಕೆ ಹೋಗ್ಬೇಡ ಅಂತಂದು. ನಾನು ಕೇಳಿಸ್ತದ, ವಾಕ್ ಮಾಡಕತ್ತಿದ್ದೆ ನಾನು. ಹಂಗೆ ಅನ್ಲಾಕ್ ಹೋಗ್ಬೇಡಪ್ಪ, ಎಷ್ಟು ಕಿತ್ತಿ ಅಂತ. ಒಂದೇ ಕಿತ್ತಿ ಅಂದ್ರಿ ಅಂತಂದು. ದಿನಾ ಒಂದೊಂದು ಕೀಳು, ಒಮ್ಮಿಲ್ಲ ಕಿತ್ತರೆ ಮತ್ತೆ ನಾಳೆ ಹಣ್ಣು ಇರಂಗಿಲ್ಲ ನನಗೆ. ಅದಕ್ಕೆ ದಿನಾ ಒಂದು ಹಣ್ಣು ತಗೋ. ಯಾಕೆ ನಾನು ನಿಮ್ಮ ಋಣವಾಗಿದ್ದೇನೆ. ಯಾಕಂದ್ರೆ ಹನಗೋಡಿ ನಿಮ್ಮದು ಅಪ್ಪ, ಇದು ನಾನು ಹನಗೋಡಿ, ನಂದು ಊಟ ಇರೋದು ಈಗ ಹನಗೋಡಿಯಲ್ಲಿ, ನಾನು ನಿಮ್ಮೂರವನು ಅಂತ ಹೇಳಿದೆ ನಾನು. ಯಾಕೆ ಈ ಮಾತು ಹೇಳಿದ್ರೆ, ಶಿರ್ಸಂಗಿ ಲಿಂಗರಾಜ ಈ ಕ್ಷಣಕ್ಕೆ ಮಾವಿನ ಮರ ಅಂತ ಶಿರ್ಸಂಗಿ ಲಿಂಗರಾಜ ನೆನಪಾಗ್ತಾರೆ. ಬಹಳ ದೊಡ್ಡ ದೇಸಾಯರು, ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸಂಸ್ಥೆನ ಕಟ್ಟಿದರು ಅವರು. ಬಹಳ ದೊಡ್ಡ ಜಮೀನ್ದಾರರು. ಒಂದಿನ ಕೂಲಿ ಮಾಡುವಂಥ ಸಂದರ್ಭದಲ್ಲಿ ಕೂಲಿ ಮಾಡಕ್ಕೆ ಬಂದಿರ್ತಾರೆ ಹೆಣ್ಣುಮಕ್ಕಳು 16 ಜನ. ಅದ್ರಾಗ ಒಂದು ಸಣ್ಣ ಮಗು ಬಂದಿರ್ತೈತಿ. ಅವು ಮಾವಿನ ಸೀಸನ್. ಆ ಹುಡುಗ ಏನು ಮಾಡ್ತದೆ ಅಂತಂದ್ರೆ, ಆ ಮಾವಿನ ಗಿಡಕ್ಕೆ ಕಲ್ಲು ಹೋಗಿತೈತಿ. ಆ ಕಲ್ಲು ಹೋಗೋದಾಗ ಮಾವಿನ ಹಣ್ಣು ಬೀಳಲ್ಲ, ಆ ಕಲ್ಲು ಹೋಗಿ ವಿಶ್ರಾಂತಿ ಮಾಡ್ಕೊಂತ ಶಿರ್ಸಂಗಿ ಲಿಂಗರಾಜ ಹಣೆಗೆ ಬಿಡ್ತೈತಿ. ಯಾವಾಗ ಹಣೆ ಬಿಡ್ತೈತಿ, ಧರಾಕಾರ ರಕ್ತ ಸುರಕ್ಷ ಶುರು ಆಗ್ತೈತಿ. ಎಲ್ಲ ಆಳು ಕಾಳು ಎಲ್ಲರೂ ಬಂದು ಅವರು ಚಿಕಿತ್ಸೆ ಕೊಡೋಕೆ ಶುರು ಮಾಡ್ತಾರೆ. ಪ್ರಜ್ಞೆ ತಪ್ಪತೈತಿ. ಅವಾಗ ಡಾಕ್ಟ್ರ್ ಬಂದು ಚಿಕಿತ್ಸೆ ಕೊಡ್ತಾರೆ. ಅಷ್ಟರಲ್ಲಿ ಈ ಹುಡುಗನ್ನ ಅವ್ರ ತಾಯಿನ ಹಿಡಿದು ಬಿಟ್ಟಿರ್ತಾರೆ. ಆ ಹುಡುಗ ಅವ್ರ ತಾಯಿ ಥರ ನಗಾಕತ್ತಾರೆ, ಎಲ್ಲಿ ದೇಸಾಯ ನಂಗೆ ಶಿಕ್ಷೆ ಕೊಡ್ತಾರೆ, ಮರಣ ದಂಡೆ ಕೊಡ್ತಾರೆ ಅಂತ. ಅವಾಗ ಆ ಹುಡುಗನ್ನ ತಾಯಿನ ಕರ್ಕೊಂಡು ಬರ್ತಾರೆ. ಅಲ್ಲಿ ಕಂಬಕ್ಕೆ ಕಟ್ಟಿರ್ತಾರೆ. ಅವಾಗೆಲ್ಲ ಕಂಬಕ್ಕೆ ಕಟ್ತಿದ್ರು ಶಿಕ್ಷೆ ಅಂತಂದು. ಅವಾಗ ಇವರ ದೇಸಾಯರ ಇದೇ ಹುಡುಗ ಅಂದಾಗ ಆ ಹುಡುಗನ ಕೇಳ್ತಾರೆ ದೇಸಾಯರು, ಯಾಕೆ ಕಲ್ಲು ಹೊಡೆದಪ್ಪ? ಇಲ್ಲರಿಪ್ಪ, ನಿಮಗೆ ಹೊಡಲಿಲ್ಲ, ನಾನು ಹಣ್ಣೆ ಹೊಡೆದಿದ್ದೆ, ಅದು ತಪ್ಪು ಬಂದದ, ನನಗೆ ಕ್ಷಮಿಸ್ರಪ್ಪ ಅಂತ ಹುಡುಗ ಕಣ್ಣಾಗ ನೀರು ತಂದು ಅವ್ರ ತಾಯಿ ಮಾತು ನಡಗಾಕತ್ತಿರ್ತಾಳೆ. ಆವಾಗ ಶಿರ್ಸಂಗಿ ಲಿಂಗರಾಜರು ಪಕ್ಕದಲ್ಲಿರುವಂಥ ಕುಲಕರ್ಣಿಗೆ ಹೇಳ್ತಾರೆ, ಕುಲಕರ್ಣಿ, ಈ ಹುಡುಗಿಗೆ ಈ ಯಾವ ಹೊಲದಲ್ಲಿ ಆ ಹುಡುಗ ಕಲ್ಲು ಹೋಗೋದಲ್ಲ, ಆ ಹೊಲ ಏನು 4 ಎಕರೆ ಇದಲ್ಲ, ಆ 4 ಎಕರೆ ಹುಡುಗನ ಹೆಸರು ಬರ್ರಿಸಪ್ಪ ಅಂತ ಹೇಳ್ತಾರೆ. ಒಂದು ಹಣ್ಣು ಸಲುವಾಗಿ ಹುಡುಗ ಕಲ್ಲು ಬಿದ್ದರೆ ಆ 4 ಎಕರೆ ಭೂಮಿಯನ್ನು ದಾನ ಮಾಡಿದವರು ಶಿರ್ಸಂಗಿ ಲಿಂಗರಾಜರು. ಅವರು ಲಿಂಗಾಯತ ಅನ್ನುವ ಶಬ್ದಕ್ಕೆ ಅನವರ್ಥನಾಮ ಅಂತದ್ದು. ಅದಕ್ಕೆ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸಂಸ್ಥೆಯನ್ನು ಶುರು ಮಾಡಿ ಅರ್ಟ ರುದ್ರಗೌಡರು, ಸರ್ ಕಂಬಳಿ ಸಿದ್ದಪ್ಪ ಅವರು, ಹೀಗೆ 7 ಜನ ಸಪ್ತರ್ಷಿಗಳು ಸೇರಿ ಕೇಲಿ ಸಂಸ್ಥೆಯನ್ನು ಕಟ್ಟಿದರು. ಆ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶವೂ ಅಷ್ಟೇ, ಇಲ್ಲಿ ನೆಟ್ಟಿರುವಂಥ ಗಿಡಗಳೆಲ್ಲವೂ ಅನೇಕ ಜನ ವಿದೇಶಿಯರು, ಹುಡುಗರು ಇಲ್ಲಿ ಮಠದಲ್ಲಿ ಬಂದು ಅವರಿಗೊಂದು ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ. 1 ತಿಂಗಳು ಇಲ್ಲಿದ್ದರು. ಏನು ಹೋಮ್ವರ್ಕ್ ಅಂತಂದ್ರೆ, ಆ ಗಿಡ ನೆಡಬೇಕು, ಆ ಗಿಡ ನೆಟ್ಟು ದಿನ ಗಿಡದ ಕೆಳಗಡೆ ಕೂತ್ಕೊಂಡು 1 ಗಂಟೆ ಧ್ಯಾನ ಮಾಡಬೇಕು, ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡಬೇಕು. ಆ ಗಿಡ ಬೆಳೆದ್ರೆ ನೀವು ಬೆಳೆದಂಗೆ ಅದು ಆಂತರಿಕವಾಗಿ ಅದು ಬೆಳೀತದೆ, ನೀವು ಕೂಡ ಆಂತರಿಕ ಬೆಳೆ ಅಂಥೇಳಿ ಹಿಂಗೆ ನೂರಾರು ಜನ ಹುಡುಗರು ಗಿಡದ ಕೆಳಗೆ ಕೂತ್ಕೊಂಡು ಜಪ ಮಾಡಿ ತಪ ಮಾಡಿ ಇಲ್ಲಿ ಹಚ್ಚಿರುವಂಥ ತೆಂಗಿನ ಮರ ಇರಲಿ, ಆಯುರ್ವೇದ ಸಸ್ಯಗಳಿರಲಿ, ಎಲ್ಲವೂ ಭಕ್ತರು, ವಿದ್ಯಾರ್ಥಿಗಳು, ವಿದೇಶಿ ವಿದ್ಯಾರ್ಥಿಗಳು ಹಚ್ಚಿದ್ರು. ಇವತ್ತು ಭಾಳ ಅದ್ಭುತವಾಗಿ ಗಿಡಗಳು ಬೆಳೆದಿದ್ದಾವೆ. ಅದರ ಜೊತೆಗೆ ನಾವು ಬೆಳೆದಿದ್ದೇವೆ, ಒಂದು ಆಧ್ಯಾತ್ಮಿಕ ಬೆಳೆದಿದ್ದೇವೆ. ನಾವು ಹುಟ್ಟಿದ್ದು ಕೃಷ್ಣೆಯ ತಟದಲ್ಲಿ, ನಮ್ಮ ಯೋಗ ಸಾಧನೆ ಆಗಿದ್ದು ಗಂಗೆಯ ತಟದಲ್ಲಿ. ಆದರೆ ನಮಗೆಂದೂ ಕೂಡ
ಕನಸು ಮನಸ್ಸಲ್ಲಿ ನಾನು ತುಂಗೆಯ ತಟ್ಟೆಯಲ್ಲಿ ತುಂಗಭದ್ರೆಯ ತಟಕ್ಕೆ ಬರ್ತೀನಿ ಅಂತ ನನಗೆ ಎಂದೂ ಕೂಡ ಯೋಚನೆ ಇಲ್ಲ. ಅದೆಲ್ಲವೂ ಹರನಿಚ್ಛೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನುವ ಹಾಗೆ ಈ ಮಠದ ಮೊದಲು ಏನಾಗ್ತಾ ಇತ್ತು ಅಂತಂದರೆ, ಮೊದಲೆಲ್ಲ ಘೋಷಣೆಗಳಾಗ್ತಾಯಿತ್ತು. 2008ನೇ ಇಸ್ವಿಯಲ್ಲಿ ಪೀಠ ಮಾಡುವಾಗ ನಾವು 2008 ಮಕ್ಕಳನ್ನು ದತ್ತು ತೋತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳ್ತಾಯಿದ್ರು. ನಾವು ಬಂದ ಮೇಲೆ ಘೋಷಣೆ ಮಾಡಲಿಲ್ಲ. ಆಡದೆ ಮಾಡುವುದು ರೂಢಿಗೆ ಉತ್ತಮ ಅಂಥೇಳಿ ನಾವು ಏನು ಮಾಡಿದ್ವಿ ಅಂತಂದರೆ, ಫಸ್ಟು ಮಠವನ್ನು ಆಂತರಿಕವಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿದೆ. ಆಂತರಿಕ ಅಂದರೆ ಒಂದು ಮಠ 900 ವರ್ಷಗಳ ಇತಿಹಾಸ ಇರುವಂಥ ಮಠಗಳು ಹೆಂಗಿದಾವೆ ಆ ವ್ಯವಸ್ಥೆ ನಮ್ಮೊಳಗಿರಬೇಕು, ಮಠದಲ್ಲಿರಬೇಕಂತಂದರೆ ಇಲ್ಲಿ ಬಂದಂಥ ಭಕ್ತರಿಗೆ ಒಳ್ಳೆಯ ಕೋಣೆಗಳಿರಬೇಕು, ಅವ್ರು ಪೂಜೆ ಮಾಡಲಿಕ್ಕೆ ಪೂಜಾ ರೂಮ್ ಇರಬೇಕು, ಗದ್ದಿಗೆ ಇರಬೇಕು. ಅವುಗಳನ್ನ ತುಂಬ ಚೆನ್ನಾಗಿ, ಯಾಕಂದರೆ ನಾವು ದೇಶ ವಿದೇಶದಲ್ಲಿ ಒಂಥರ ಕ್ವಾಲಿಟೇಟಿವ್ ಮತ್ತು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರಬೇಕು ಅಂಥೇಳಿ ಇವೆಲ್ಲವನ್ನು ಇಂಟೀರಿಯರ್ ಎಲ್ಲ ಡಿಸೈನನ್ನು ಮಾಡಿಸಿ ಇಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಆಗಬೇಕು. ಅಂದರೆ 123 ವರ್ಷದ ಒಬ್ಬ ಹಿಮಾಲಯದ ಒಬ್ಬ ಯೋಗಿ ಸ್ವಾಮಿ ಶಿವಾನಂದ ಬಾಬಾ ಅವರು ಬಂದು ದಾಸೋಹಕ್ಕೆ ಚಾಲನೆ ಕೊಟ್ಟರು. ಅವತ್ತು ಸಿದ್ಧಗಂಗೆಗೆ ಚಿಕ್ಕ ತೊಟ್ಲಕೆರೆ ಸ್ವಾಮಿಗಳು ಅವರ ದಾಸೋಹಕ್ಕೆ ಚಾಲನೆ ಕೊಟ್ಟವರು, ಒಲೆಗೆ ಬೆಂಕಿ ಹಚ್ಚಿದವರು. ಹಾಗೆ ಈ ನಮ್ಮ ಮಠಕ್ಕೆ ಸ್ವಾಮಿ ಶಿವಾನಂದ ಬಾಬಾ ಅಂಥೇಳಿ ಅವರು 128 ವರ್ಷ ಬದುಕಿದ್ರು. ಇತ್ತೀಚಲಾಗಿ ಅವರು ಕಾಶಿಯಲ್ಲಿ ಪ್ರಾಣವನ್ನು ಬಿಟ್ಟರು. ಪೇಜಾವರ ಮಹಾಸ್ವಾಮಿಗಳು, ಸಿದ್ದೇಶ್ವರಪ್ಪಗಳು, ಹರಜಾತ್ರೆಯ ಕಲ್ಪನೆಯನ್ನು ನನಗೆ ಮೊಟ್ಟ ಮೊದಲು ಕೊಟ್ಟವರು ಸಿದ್ದೇಶ್ವರಪ್ಪಗಳು. ಯಾಕಂತಂದರೆ ನಾವು ಪೀಠಕ್ಕಾದ ಮೇಲೆ ಅಪ್ಪಗಳು ನನ್ನ ಕರೆಸಿದ್ರು, ಏನು ಮಾಡೋಕ್ಕಾಗ್ತಾರೆ ಈಗ, ಮತ್ತು ಹಿಂಗೆ ಸಂಘಟನೆ ಮಾಡಬೇಕು, ಅದಕ್ಕೆ ನೀವು ಗ್ರಾಮ ದರ್ಶನವನ್ನು ಮಾಡಿರಿ, ಹಳ್ಳಿ ಜನಗಳ ಹತ್ರ ಹೋಗಿ ಅಂತ ಹೇಳಿದಾಗ ಆಯ್ತರಪ್ಪ ಅಂಥೇಳಿ ನಾವು ಅವ್ರು ಹೇಳಿದಾಗೇ ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾಯಿದ್ವಿ. ಗ್ರಾಮ ದರ್ಶನ ಹರಪನಹಳ್ಳಿ, ರಾಣೆಬೆನ್ನೂರು ಮಾಡಿದ ತಕ್ಷಣ ಎಲ್ಲ ರಿಪೋರ್ಟ್ ಕೊಡ್ತಾಯಿದ್ದೆ. ಮತ್ತು ಪಂಚಮಸಾಲಿ ಜನಾಂಗ, ಕೃಷಿ ಸಮುದಾಯದ ಜನಾಂಗ, ಈ ಜನಾಂಗ ವರ್ಷಕ್ಕೊಂದು ಸಲ ಗೆಟ್ ಟುಗೆದರ್ ಆಗಬೇಕು. ಅದಕ್ಕೆ ಒಂದು ದಿನ ನೀವು ಆಯ್ಕೆ ಮಾಡಿ ಅಂದಾಗ ಯಾವ ಡೇಟು ಅಂದಾಗ ಕೊನೆಗೆ ಅವರೇ ಎಲ್ಲ ಯೋಚನೆ ಮಾಡಿ ಸಂಕ್ರಾಂತಿಯನ್ನು ಮಾಡಿರಿ ಚೆನ್ನಾಗಿರ್ತದೆ, ಆ ಭಾಗದಲ್ಲಿ ಯಾವ ಹಬ್ಬಗಳಿರಲ್ಲ, ಅವರೇ ಇದು ಮಾಡಿದ್ರು. ಏನು ಹೆಸರಿಡಬೇಕು ಅಂತೆಲ್ಲ ಕೇಳಿ ನಮ್ಮದು ಲೋಗೋ ಹರ ಇದೆ ರೀ ಹೀಗೆಲ್ಲ ಹೇಳಿದ ತಕ್ಷಣ ಅದು ಹರ ಜಾತ್ರಾ ಅಂತ ಇಡ್ರಿ ಅಂತಂದು ಅಪ್ಪಗಳು. ಅದಾದಮೇಲೆ ನಾವು ಜಾತ್ರೆ ಜನವರಿ 14-15 ಫಿಕ್ಸ್ ಆಯಿತು. ಅದಾದ್ಮೇಲೆ ಹಳ್ಳಿಗಳಲ್ಲಿ ತಿರುಗಾಕತ್ತಿದ್ವಿ ನಾವು. ಒಂದಿನ ಈ ಹರಪನಹಳ್ಳಿ ಹಳ್ಳಿಗೆ ಅಲ್ಲಿ ಹೋಗಿ ವಾಪಸ್ಸು ಮಠಕ್ಕೆ 9 ಗಂಟೆಗೆ ಬಂದ್ವಿ. ಅವ್ರಿಗೆ ಅಪ್ಪಗಳಿಗೆ ಫೋನ್ ಮಾಡಿದ್ವಿ. ಹರ್ಷಾನಂದ ಸ್ವಾಮಿಗಳು ಅಂತ ಅವ್ರ ಸೇವಕರಿದ್ದರು. ಅವರು ಮಹಾರಾಷ್ಟ್ರದಲ್ಲಿ ಪ್ರವಚನ ಹೇಳ್ತಾಯಿದ್ರು. ಬಿಜಾಪುರದಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿದ್ದರು. ಮತ್ತು ಹರಜಾತ್ರೆ ಹೇಗೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಹೇಳಿದಾಗ ಯಾರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಕೇಳಿದರು ನನ್ನನ್ನು. ಅದಕ್ಕೆ ನಾನಂದೆ, ಅಲ್ಲಿ ಸಿದ್ದೇಶ್ವರಪ್ಪಗಳು ಅಂತ ಒಬ್ರು ಅದಾರಪ್ಪ ವಿಜಯಪುರ ಜ್ಞಾನಗಾಸದಿಂದ, ಅವರೇ ಬಂದು ಮಾಡ್ತಾರಪ್ಪ ಅಂತಂದೆ. ಅವ್ರಿಗೆ ಹೇಳಕತ್ತೇನೆ ನಾನು. ಅವ್ರು ನಗ್ಲಿಕ್ಕೆ ಶುರು ಮಾಡಿಬಿಟ್ರು ಅಪ್ಪಗಳು. ಹೌದಾ 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 ಅಂತಂದ್ರು. ಒಪ್ಕೊಂಡಿದ್ದಾರೆ ಅವರು ಅಂತ ಕೇಳಿದ್ರು. ಒಪ್ಕೋತಾರಪ್ಪ, ಅವ್ರದಾರಪ್ಪ, ಅದು ಆರಾಮ್ ಜಾತ್ರೆ ಅವ್ರದಾರಪ್ಪ ಅಂತಂದೆ. ಅದಾದಮೇಲೆ ಒಂದು 2 ನಿಮಿಷ ಹಾಗೆ ಆಯಿತು, ಮಾತಾಡ್ತೇವೆ ಅಂತ ಇಟ್ಟರು. ಮತ್ತು ಅರ್ಧ ಗಂಟೆ ಅವರೇ ಫೋನ್ ಮಾಡಿದರು. ನಾನು ಇನ್ನೂ ಆ ಕ್ರಾಸ್ ದಾಟಿ ಇನ್ನೂ ಮಠಕ್ಕೆ ಬಂದಿರಲಿಲ್ಲ. ಹಿಂಗೆ ಎಂಟ್ರಿ ಆಗ್ತಾಯಿದ್ದೆ, ಮತ್ತು ಫೋನ್ ಮಾಡಿದರು. ಮತ್ತು ಗಾಡಿ ಮುಗಿದ ಕಟ್ ಆಗುತ್ತಂತ ಅಲ್ಲೇ ನಿಲ್ಲಿಸಿದೆ ನಾನು. ನಿಲ್ಲಿಸಿ ಮಾತಾಡಿದೆ. ಅಪ್ಪಗಳು ಆಯಿತು ಬರ್ತೀವಿ ಅಂಥೇಳಿ 2 ದಿನ ಅವರ ಪ್ರವಚನವನ್ನು ನಿಲ್ಲಿಸಿ ನಮ್ಮ ಮಠಕ್ಕೆ ಬಂದು ಎಂದಿನ ರಾತ್ರಿ ಅಲ್ಲಿ ಮೇಲ್ಗಡೆ ಆ ರೂಮಲ್ಲಿ ಇದ್ದುಕೊಂಡು ನಮ್ಮ ಜೊತೆಗೆ ಪ್ರಸಾದವನ್ನು ಮಾಡಿ ಹರಜಾತ್ರೆನ ಉದ್ಘಾಟನೆ ಮಾಡಿ ಹೋದವರು ಸಿದ್ದೇಶ್ವರಪ್ಪಗಳು. ಈ ಪೀಠದ ಮೇಲೆ ನಮ್ಮ ಮೇಲೆ ಅಪಾರವಾಗಿರುವಂಥ ಆಶೀರ್ವಾದವನ್ನು ಏರಿದ್ದಾರೆ. ಅದರಿಂದ ಹರಜಾತ್ರೆ ಆಗೋದ್ರ ಮೂಲಕ ಇವತ್ತು ಇಡೀ ಕರ್ನಾಟಕದಲ್ಲಿ ಹರಜಾತ್ರೆಯ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಆಗಿರೋದು ಈ ಪೀಠದಿಂದ. ಹರಜಾತ್ರೆ ಒಂದು ಐತಿಹಾಸಿಕ ಹೆಸರು ಕೊಡ್ತು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ. ಹರಪೀಠ ಅನ್ನೋದು ಗೊತ್ತಾಗಿತ್ತು ಹರಜಾತ್ರೆಯಿಂದ. ಆಮೇಲೆ ಉದ್ಯೋಗ ಮೇಳ, ನಮ್ಮ ಮಕ್ಕಳು ಅನೇಕ ಜನ ನಮ್ಮ ಮಟ್ಟಕ್ಕೆ ಬರ್ತಾಯಿದ್ರು. ಬಂದಾಗ ಬುದ್ಧಿ ನಮ್ಗೆ ನೌಕರಿ ಕೊಡಿಸ್ರಿ, ನಾವು ಡಿಗ್ರಿ ಓದಾರೆ ಅಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತಾಯಿದ್ರು. ಅದಕ್ಕೆ ಎಷ್ಟೋ ಬಾರಿ ಹೇಳಿದ್ರು ಕೂಡ ನಾವು ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇ ಯಾಕೆ ಉದ್ಯೋಗ ಮೇಳ ಮಾಡಬಾರ್ದು ಅಂಥೇಳಿ ಉದ್ಯೋಗ ಮೇಳವನ್ನು ಮಾಡಿದ್ವಿ. ಏಪ್ರಿಲ್ 23-24, 2022ನೇ ಇಸ್ವಿಯಲ್ಲಿ. ಆವಾಗ ಸುಮಾರು 6543 ಜನ ಯುವಕ ಯುವತಿಯರಿಗೆ ಜಾತ್ಯತೀತವಾಗಿ
ನೌಕರಿಯನ್ನು ಕೊಡಿಸಿರುವಂಥದ್ದು. ಆಮೇಲೆ ಪಾದಯಾತ್ರೆಯನ್ನು ಮಾಡಿದ್ವಿ. ಪೀಠಕ್ಕೆ ಬಂದ ಕ್ಷಣದಿಂದಲೇ ನಾವು ಬಂದು ಮೇ 31ನೇ ತಾರೀಕು ಸಿರಿಗೇರಿ ಜಗದ್ರು ಬಂದೆ ನಮ್ಮ ನಡೆಗೆ ಚೆನ್ನಮ್ಮನ ನಾಡಿಗೆ ಅಂಥೇಳಿ ಇಲ್ಲಿಂದ ಬೈಲುಂಗಲ್ ತನಕ ಪಾದಯಾತ್ರೆ ಮಾಡಿ ಆ ಚೆನ್ನಮ್ಮನ ಐಕ್ಯ ಭೂಮಿ ಅದು ರಾಷ್ಟ್ರೀಯ ಸ್ಮಾರಕ ಆಗಬೇಕು, ಚೆನ್ನಮ್ಮನ ಹೆಸರು ಅಜರಾಮರವಾಗಬೇಕು, ದೇಶದ ಮೊದಲ ಸ್ವತಂತ್ರ ಹೋರಾಟ ಅಂತ ಹೇಳಿ ಅದನ್ನು ಮಾಡಿದ್ವಿ. ಅದು ನಮಗೆ ಭಾಳ ಖುಷಿಯನ್ನು ಕೊಡ್ತು. ಅದಾದ ನಂತರ ವರ್ಷ ಮಠಕ್ಕೆ ಯಾರು ಬರ್ತಾರೋ ಎಲ್ಲ ಲಿಂಗ ದೀಕ್ಷೆ ಮಾಡೋದು. ಆದರೆ ಈ ಎಲ್ಲದರ ನಡುವೆ ಮನೆಗೆದ್ದು ಮಾರು ಗೆಲ್ಲಬೇಕು ಅಂತಿದೆ. ಆದರೆ ನಾವು ಹರಿಹರ ತಾಲೂಕು ಎಂದು ಹೋಗೋಕ್ಕಾಗಲಿಲ್ಲ, ದಾವಣಗೆರೆ ಜಿಲ್ಲೆಗೆ ಪ್ರವಾಸ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ ಅನ್ನೋದು ಈಗಾಗಲೇ ಭಕ್ತರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾವು ಯಾಕೆ ಹೋಗಲಿಲ್ಲ ಅನ್ನೋದು ಮತ್ತು ಹರಿಹರ ತಾಲೂಕು ಭಕ್ತರು ಯಾಕೆ ಮಠಕ್ಕೆ ಬರಲಿಲ್ಲ ಅನ್ನೋದು ಸಂಪೂರ್ಣವಾಗಿದೆ. ಇಲ್ಲಿ ಇದ್ದವರೆಲ್ಲರೂ ಭಾಳ ಚೆನ್ನಾಗಿದೆ. ನಮ್ಮ ದೇವರ ಬೆಳಕರೆಲ್ಲ ಬಂದಾರ. 18 ವರ್ಷ ಈ ಮಠದೊಳಗೆ ಪಾದ ಹಿಡಿದವರು ಇವತ್ತಿಟ್ಟಿದ್ದಾರೆ. ನೋಡಿ ನನಗೆ ಯಾವ ಜನ್ಮದ ಪುಣ್ಯದ ಫಲವು ಕಳೆದ 8 ವರ್ಷಗಳಲ್ಲಿ ಬರೆದಿರುವಂತಹ ಜನ ಭಕ್ತರು ತೊಂಡವಾಗಿ ಕಾವಲು ಕಾಯುವ ಸೈನಿಕರಂತೆ, ಗಡಿ ಕಾಯುವ ಸೈನಿಕರಂತೆ ಇವತ್ತು ಮಠಕ್ಕೆ ಬಂದು ನಮ್ಮ ಜೊತೆ ನಿಂತಿರೋದು ಇದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯನೇ ಅಂತ ಭಾವಿಸ್ತೀನಿ ನಾನು. ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ಆಗ್ತಾ ಇರೋದೆಲ್ಲವೂ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಅನ್ನೋ ಹಾಗೆ. ಆಮೇಲೆ ಕೂಡಲ ಸಂಗಮ ಸ್ವಾಮೀಜಿಯವರು ಯಾವಾಗ 2A ಪಾದಯಾತ್ರೆಯನ್ನು ಶುರು ಮಾಡಿದರು, ಆ ಸಂದರ್ಭದಲ್ಲಿ ನಾವು ಕೂಡ ಭಕ್ತರ ಅಪೇಕ್ಷೆ ಇತ್ತು. ಅವತ್ತು ಎಲ್ಲರೂ ಯಾರೊಬ್ಬರು ನಮಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ಪಾದಯಾತ್ರೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಅಂತಂದರು. ಈ ಮಠದಲ್ಲಿ ಅವತ್ತು ನಾವು 3 ಗಂಟೆ ತನಕ ಕೂತ್ಕೊಂಡ್ವಿ ಇದೇ ಸ್ಥಳದಲ್ಲಿ. ಅದೆಲ್ಲ ಘಟನೆ ನಿಮಗೆ ಗೊತ್ತಿದೆ. ಅವೆಲ್ಲಗಳ ಮಧ್ಯದಲ್ಲಿ ನಾವು ಪಾದಯಾತ್ರೆ ಬೆಂಗಳೂರು ತನಕ ಮಾಡಿದೆವು. ಒಂದು ಹಂತಕ್ಕೆ ಅದು ತುಂಬ ಸಮಾಜ ಸಕ್ಸಸ್ ಆಯಿತು. ಅದು ಇವತ್ತು ಕೋರ್ಟ್ನಲ್ಲಿ 2D2C ಹೋಗಿದೆ. ಅದಕ್ಕೇನು ಬೇಕು ಅನ್ನೋದನ್ನು ಅದಕ್ಕೆ ಒಬ್ಬ ಲಾಯರ್ನಿಟ್ಟು ಕೇಂದ್ರದ ಹಿಂದುಳಿದ ವರ್ಗದ ಆಯೋಗಕ್ಕೆ ಹೋಗಿ ನಮ್ಮ ಸಮುದಾಯಕ್ಕೆ 2A ಜೊತೆಗೆ ಕೇಂದ್ರದ OBC ಮೀಸಲಾತಿ ಸಿಗಬೇಕಾಗಿದೆ. ನಮ್ಮ ಮಕ್ಕಳು IAS ಆಗಬೇಕು, IPS ಆಗಬೇಕು, ಮೆಡಿಕಲ್ ಸೀಟ್ ಸಿಗಬೇಕು, ನವೋದಯ ಶಾಲೆಗಳಲ್ಲಿ ಸೈನಿಕ ಶಾಲೆಗೆ ಸಿಗಬೇಕು ಅಂತಂದರೆ ನಾವು ಕೇಂದ್ರದ OBCಯಲ್ಲಿ ಇರಬೇಕು. ಕೇಂದ್ರದ 27% ಮೀಸಲಾತಿ ಇದೆ. ಕರ್ನಾಟಕದಲ್ಲಿ ಬಹುತರ ಲಿಂಗಾಯತ ಈಗಾಗಲೇ ಸೆಂಟ್ರಲ್ OBC ಮೀಸಲಾತಿ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಬೇಕಾಗಿರುತ್ತೋ 900 ಪುಟಗಳ ದಾಖಲಾತಿಯನ್ನು ದೆಹಲಿಯಲ್ಲಿ ಕೊಟ್ಟು ಅಲ್ಲಿ ವಾದವನ್ನು ಮಾಡಿ ಆ ಫೈಲ್ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟವರಿಗೆ ಮಾತನಾಡಿದ್ದೇವೆ. ನೀವು ಮನಸ್ಸು ಮಾಡಿದರೆ ಬರೀ ನಮಗಷ್ಟಂತಲ್ಲ, ಎಲ್ಲ ಲಿಂಗಾಯತ ಒಳಪಂಗಡದ ಒಂದು ಮೀಸಲಾತಿ ಸಿಗಬೇಕು, ಸೆಂಟ್ರಲ್ OBC. ಅದು ಸಿಕ್ಕರೆ ಸಮಗ್ರ ಲಿಂಗಾಯತರು ಒಂದಾಗ್ತಾರೆ, ಜೊತೆಗೆ ಎಲ್ಲ ಜಾನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಅದು ಕೂಡ ಪ್ರಗತಿಯಲ್ಲಿದೆ. ಹೀಗೆ ಹಂತವಾಗಿ ಒಂದಕ್ಕೊಂದು ಕಾರ್ಯವನ್ನು ಮಾಡೋದು. ಹಳ್ಳಿಗಳಿಗೆ ಗ್ರಾಮ ದರ್ಶನವನ್ನು ಕಳೆದ 1.5 ವರ್ಷದಿಂದ ನಮ್ಮ ರಾಜ ಸೋಮನಗೌಡರ ಜೊತೆಗೆ ಎಲ್ಲ ಕಡೆ ಪ್ರವಾಸವನ್ನು ಮಾಡಿದ್ದೇವೆ. ಜಾತಿ ಗಣತಿ ಬಂದಾಗ 18 ಜಿಲ್ಲೆಗಳಿಗೆ ಹೋಗಿ ಭಕ್ತರೊಂದಿಗೆ ಸಭೆಗಳನ್ನ ಮಾಡಿ ಧರ್ಮದ ಕಾಲಮ್ನಲ್ಲಿ ಏನನ್ನು ಬರೆಸಬೇಕು ಅಂಥೇಳಿ ಎಲ್ಲರೂ ಕನ್ಫ್ಯೂಷನಲ್ಲಿತ್ತು. ಅವಾಗ ನಾವು ಕನ್ಫ್ಯೂಷನ್ ಆಗಬಾರ್ದು, ಭಕ್ತರು ಹೋಗಿ ಕೇಳಕ್ಕೆ ಶುರು ಮಾಡಿದ್ವಿ ಏನು ಬರೆಸಬೇಕು ಅಂಥೇಳಿ. ಭಕ್ತರ ಧರ್ಮದಲ್ಲಿ ಹಿಂದೂ, ಜಾತಿ ಲಿಂಗಾಯತ ಪಂಚಮಸಾಲಿ ಅಂತಂದು ಯಾವತ್ತು ನಮಗೆ ಧರ್ಮದ ಮಾನ್ಯತೆ ಲಿಂಗಾಯತ ಸಿಗ್ತದೆ ಅವತ್ತು ನಾವು ಬರ್ಸೋಣ. ಆದರೆ ಇವಾಗಿರೋದಲ್ಲಿ ನಾವು ಹಿಂದೂವಿನಲ್ಲ ಅಂಥೇಳಿ ಅವಾಗ ಭಾಳ ಗಟ್ಟಿಯಾಗಿ ಅದನ್ನು ಮತ್ತೆ ಇಲ್ಲಿ ಧರ್ಮದರ್ಶಿಗಳ ಮಧ್ಯದಲ್ಲಿ ಅದನ್ನು ಪಾಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಘೋಷಣೆ ಮಾಡ್ತೀವಿ. ಅದಕ್ಕೊಂದು ಭಾಳ ದೊಡ್ಡ ನಮಗೆ ಬಲ ಸಿಕ್ತು. ಈ ಎಲ್ಲ ವಿಚಾರಗಳು ನೋಡಿದಾಗ ನಮ್ಗೆ ಸಾಕಷ್ಟು ತೃಪ್ತಿ ಇದೆ, ಸಂತೃಪ್ತಿ ಇದೆ. ಈ ಸಮಯದಲ್ಲಿ ಭಕ್ತರು ತಾವೆಲ್ಲ ಬಂದಿದ್ದೀರಿ, ನಿಮಗೆ ನಾವು ಸದಾಕಾಲ ಚಿರಋಣಿಯಾಗಿದ್ದೇನೆ. ಯಾಕಂತಂದರೆ ನನ್ನ ತಂದೆ, ನನ್ನ ತಾಯಿ ಎಲ್ಲವೂ ನೀವೇ. ನಾವು ನಿಮ್ಮ ಉಡಿಯೊಳಗಿದ್ದೇವೆ. ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ ಅಂತ. ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ನನಗೂ ಕೂಡ ನೀವಲ್ಲದೆ ಮತ್ತಾರು ಇಲ್ಲ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಗನನ್ನು ಹೇಗೆ ಜೋಪಾನ ಮಾಡಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂದು 8ನೇ ವರ್ಷ
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆಯೋ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದಡೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ ಅಂಥೇಳಿ. ಅದಕ್ಕೆ ನಾವೆಲ್ಲರೂ ನಿಮ್ಮ ಇದೇ ಪ್ರೀತಿ, ಇದೇ ಭಕ್ತಿ, ಇದು ನನ್ನ ಬಹಳಷ್ಟು ನನಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಈ ದಿನ ಬಸವ ಜಯಂತಿ, ಅಕ್ಷಯ ತೃತಿ, ವಿಶ್ವಗುರು ಬಸವಣ್ಣವರು ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸೆ ಅನ್ನೋಂಥ ಬಸವಣ್ಣನ ಸಂದೇಶವನ್ನು ನಾವೆಲ್ಲರೂ ಅದನ್ನು ಉಚ್ಛ್ವಾಸ ನಿಶ್ವಾಸ ಮಾಡೋ ಅಂತ ಹೇಳ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣಾರ್ಥಿ. ಅದು ನಮಗೆ ಅದು ಯಾವುದೇ ಮಾಹಿತಿ ಇಲ್ಲ. ಆ ಮಾಹಿತಿ ಎಲ್ಲವೂ ಭಕ್ತರಿಗೆ ಬಿಟ್ಟಿದ್ದೇನೆ. ನಾನು ಭಕ್ತರ ಉಡಿಯಲಿದ್ದೆ. ಭಕ್ತ ದೇಹಿಕ ದೇಹಿ, ಭಕ್ತನೇ ನನ್ನ ಭಗವಂತ. ಸೊ ಹಾಗಾಗಿ ಅದಕ್ಕೆ ನಮ್ಮ ಭಕ್ತರಿದ್ದಾರೆ, ಅವರು ನೋಡ್ಕೊಳ್ತಾ ಇಲ್ಲ. ಓಕೆ